ಗದಗ ಯುಗಾದಿ ಹಾಗೂ ರಂಜಾನ್ ಹಬ್ಬಗಳ ಅಂಗವಾಗಿ ಗದಗ ಜಿಲ್ಲಾ ಜೆಡಿಎಸ್ ಪಕ್ಷದ ಅಧ್ಯಕ್ಷರಾದ ಎಂವೈ ಮುಧೋಳ್ ಅವರು ಜಿಲ್ಲೆಯ ಜನತೆ ಹಾಗೂ ಜೆಡಿಎಸ್ ಪಕ್ಷದ ಕಾರ್ಯಕರ್ತರಿಗೆ ಹಾರ್ದಿಕ ಶುಭಾಶಯಗಳನ್ನು ಕೋರಿದರು. ಈ ಹಬ್ಬಗಳು ಸಹೋದರತ್ವ, ಸೌಹಾರ್ದತೆ ಮತ್ತು ಹೊಸ ಆರಂಭದ ಸಂಕೇತವಾಗಿವೆ. ಕನ್ನಡಿಗರ ನೂತನ ವರ್ಷದ ಪ್ರಾರಂಭವಾದ ಯುಗಾದಿ ಹಬ್ಬವು ಹೊಸ ನಿರೀಕ್ಷೆಗಳು, ಉತ್ಸಾಹ ಹಾಗೂ ಕನಸುಗಳೊಂದಿಗೆ ಬದುಕನ್ನು ಮುಂದುವರಿಸುವ ಸಂದೇಶ ನೀಡುತ್ತದೆ ಎಂದು ಅವರು ಹೇಳಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಯುಗಾದಿ ಹಾಗೂ ರಂಜಾನ್ ಹಬ್ಬಗಳಲ್ಲಿ ಕಾಣುವ ಸಾಂಪ್ರದಾಯಿಕ ಮೌಲ್ಯಗಳು ಜೀವನದ ಸತ್ಯಗಳನ್ನು ತಿಳಿಸುತ್ತವೆ. ಯುಗಾದಿಯಲ್ಲಿ ಬಳಸುವ ಬೆಲ್ಲ ಮತ್ತು ಬೇವಿನ ಎಲೆಗಳ ಸಿಹಿ ಕಹಿ ರುಚಿ ಜೀವನದ ವಿಭಿನ್ನ ಅನುಭವಗಳನ್ನು ಸಂಕೇತಿಸುತ್ತದೆ. ಸಂತೋಷದ ಕ್ಷಣಗಳ ಜೊತೆಗೆ ಸವಾಲುಗಳನ್ನು ಸಮನಾಗಿ ಸ್ವೀಕರಿಸಿ ಮುನ್ನಡೆಯುವುದೇ ಬದುಕಿನ ಸಾರ್ಥಕತೆ ಎಂದು ಅಭಿಪ್ರಾಯಪಟ್ಟರು. ಹೊಸ ವರ್ಷದ ಆರಂಭವು ಎಲ್ಲರ ಜೀವನದಲ್ಲಿ ಶಾಂತಿ, ಆರೋಗ್ಯ, ಐಶ್ವರ್ಯ ಹಾಗೂ ಸಮೃದ್ಧಿಯನ್ನು ತರಲಿ. ರೈತರಿಗೆ ಉತ್ತಮ ಮಳೆ ಹಾಗೂ ಬೆಳೆ ಲಭಿಸಿ ಆರ್ಥಿಕವಾಗಿ ಬಲವಾಗಲಿ. ವಿದ್ಯಾರ್ಥಿಗಳು ತಮ್ಮ ಗುರಿಗಳನ್ನು ಸಾಧಿಸಿ ಉನ್ನತ ಮಟ್ಟಕ್ಕೇರಲಿ. ಮಹಿಳೆಯರು ಹಾಗೂ ಯುವಜನತೆ ಸಮಾಜದ ಅಭಿವೃದ್ಧಿಯಲ್ಲಿ ಇನ್ನಷ್ಟು ಸಕ್ರಿಯವಾಗಿ ಭಾಗವಹಿಸಲಿ ಎಂದು ಅವರು ಆಶಿಸಿದರು. ಜಿಲ್ಲೆಯಾದ್ಯಂತ ಜನರು ಹಬ್ಬಗಳನ್ನು ಸಡಗರದಿಂದ ಆಚರಿಸುತ್ತಿರುವುದು ಸಂತಸದ ಸಂಗತಿ. ನಮ್ಮ ಸಂಸ್ಕೃತಿ, ಪರಂಪರೆ ಹಾಗೂ ಆಚರಣೆಗಳನ್ನು ಉಳಿಸಿ ಬೆಳೆಸುವುದು ಪ್ರತಿಯೊಬ್ಬರ ಜವಾಬ್ದಾರಿ ಎಂದು ಹೇಳಿದರು. ಕೊನೆಯಲ್ಲಿ ಈ ಯುಗಾದಿ ಮತ್ತು ರಂಜಾನ್ ಹಬ್ಬಗಳು ಎಲ್ಲರ ಜೀವನದಲ್ಲಿ ಹೊಸ ಬೆಳಕು, ಆಶೆಗಳು ಹಾಗೂ ಯಶಸ್ಸಿನ ಹಾದಿಯನ್ನು ತೋರಿಸಲಿ ಎಂದು ಹೇಳಿ ಜಿಲ್ಲೆಯ ಸಮಸ್ತ ಜನತೆಗೆ ಮತ್ತೊಮ್ಮೆ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸಿದರು. ಇಂದು ಯುಗಾದಿ ಹಬ್ಬದ ಹಾಗೂ ರಂಜಾನ್ ಹಬ್ಬದ ಆರ್ಥಿಕ ಶುಭಾಶಯಗಳು ಅಂದರೆ ಶುಭಾಶಯ ಕೋರುವವರು ಗದಗ ಜಿಲ್ಲಾ ಜೆಡಿಎಸ್ ಪಕ್ಷ ಅಧ್ಯಕ್ಷರು ಎಂವೈ ಮುಧೋಳ್ ಅವರು. ನಮ್ಮ ಗದಗ ಜಿಲ್ಲಾ ಮುಖಂಡರಾಗಲಿ ಎಲ್ಲ ಸರ್ವ ಸಮಾಜದ ಜನರಿಗೆ ಯುಗಾದಿ ಹಬ್ಬದ ಬೇವು ಬೆಲ್ಲ ಹಂಚುತ್ತಾ ಅವರೆಲ್ಲರೂ ಪ್ರೀತಿಯನ್ನು ಹಂಚ್ಕೋಬೇಕು. ಆದ ಕಾರಣಕ್ಕೆ ಆ ಪ್ರೀತಿ ಸದಾ ಇರಬೇಕು. ಎಲ್ಲ ಅಣ್ಣತಮ್ಮರಾಗಿ ನಡ್ಕೋಬೇಕು. ಒಂದೇ ಕುಟುಂಬದವರಾಗಿ ಬಾಳಬೇಕು. ಅಂದಾಗ ಮಾತ್ರ ನಮ್ಮ ಗದಗ ಜಿಲ್ಲಾದಂಥ ಎಲ್ಲರೂ ಪ್ರೀತಿಯಿಂದ ಇರೋಕ್ಕೆ ಸಾಧ್ಯ ಆಗುತ್ತೆ. ಯಾಕಂದರೆ ಹೊಸ ವರ್ಷ ಪ್ರತಿ ವರ್ಷ ಯುಗಾದಿ ಬರ್ತಾ ಇರ್ತಾ ಆದ್ರೆ ಇವತ್ತಿನ ವಿಷಯ ಏನಂದ್ರೆ ಬೇವು ಬೆಲ್ಲ ಹಂಚ್ಕೊಂಡು ತಿನ್ನೋದಂದ್ರೆ ಭಾಳ ವಿಶೇಷದ ದಿನಗಳು. ಯಾಕಂದ್ರೆ ಇವತ್ತು ನೋಡ್ರಿ, ಬೇವಿನ ಗಿಡ ಎಷ್ಟು ಚಿಗುರಿ ಒಂದು ತಂಪು ಕೊಡ್ತಂದ್ರೆ ಆ ತಂಪಿನ ಬೇವಿನ ಗಿಡ ಹೋಗಿ ಕುಂತು ಹೊತ್ನಾಗ ಎಲ್ಲರೂ ಭಾಳ ಖುಷಿ ಪಡುವಂಥ ವಿಷಯಗಳಿವು. ಆದ ಕಾರಣಕ್ಕೆ ನಾವೆಲ್ಲರಲ್ಲಿ ಕೇಳ್ಕೊಳೋದು ಇಷ್ಟೇ, ಯಾವುದೇ ಈ ಹಬ್ಬಕ್ಕೆ ಯಾವುದೇ ಜಾತಿ ಇರಲಿ, ಯಾವುದೇ ಪಂಗಡ ಇರಲಿ, ಯಾವುದೇ ಸಮಾಜ ಇರಲಿ, ಎಲ್ಲರೂ ಒಕ್ಕಟ್ಟಾಗಿಯಿಂದ ನಾವು ಹೋದ್ರೆ ನಮ್ಮ ಬಾಳು ಬದುಕು ಜೀವನ ಖುಷಿಯಾಗಿ ನಡಿಬೇಕು ಅಂತ ನಾನು ಹೇಳುತ್ತಾ ಎಲ್ಲರಿಗೆ ಎರಡೂ ಹಬ್ಬ ಯುಗಾದಿ ಪ್ಲಸ್ ರಂಜಾನ್ ಎರಡೂ ಹಬ್ಬಕ್ಕೆ ನಾನು ಸರ್ವ ಸಮಾಜರಿಗೆ, ಮುಸಲ್ಮಾನರಾಗಲಿ ಹಿಂದೂ ಸಮಾಜಕ್ಕೆ ಎಲ್ಲರಿಗೂ ಟೋಟಲ್ ನಾನು ನಮಸ್ಕಾರ ಹೇಳೋಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ನಮಸ್ಕಾರ.